ಹೀಗೆ ಬರಿಗಾಲಲ್ಲಿ ರಾಷ್ಟ್ರಪತಿ ಭವನ ನೋಡುತ್ತಾ ಪದ್ಮಶ್ರೀ ಸ್ವೀಕರಿಸಿದ ತುಳಸಿಗೌಡ ಹಾಲಕ್ಕಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾದವರು. ಆಮೆ ಓ ಗಿರಿಜನ ಮಹಿಳಾ ವೃಕ್ಷ ದೇವತೆ ಎಂದೇ ಖ್ಯಾತಿ ಪಡೆದ ತುಳಸಿಗೌಡ honoring the unsung of the country. इस सबसे बड़े नागरिक सम्मान पद्म पुरस्कार के जरिए Tulsi Gowda, walking barefoot and draped in a sari, Tulsi Gowda won hearts across the country as she collected her award in the Rashtrapati Bhavan. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ನ ದಿನ 54. ತುಳಸಿಗೌಡ ಹಾಲಕ್ಕಿಯವರು ಅವರ 60 ವರ್ಷದ ವೃತ್ತಿ ಬದುಕಿನಲ್ಲಿ ಅವರು ನೆಟ್ಟಿರುವ ಸಸಿಗಳ ಸಂಖ್ಯೆ ಬರೋಬ್ಬರಿ 1 ಲಕ್ಷಕ್ಕೂ ಹೆಚ್ಚು. ತುಳಸಿಗೌಡ ಹಾಲಕ್ಕಿಯವರ ಜೀವನ ನಾವೊಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡ ನಂತರ ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗಿ 17ನೇ ವಯಸ್ಸಿಗೆ ಗಂಡನನ್ನ ಕಳೆದುಕೊಂಡು ಅವರು ವೈವಾಹಿಕ ಜೀವನ ಶುರುವಾಗುವ ಮುನ್ನವೇ ಕುಸಿದು ಹೋಗಿತ್ತು. ನಂತರ ಅವರು ತಮ್ಮ ಉಳಿದ ದಿನಗಳನ್ನ ಕಳೆದಿದ್ದು ಕರ್ನಾಟಕದ ಪರಿಸರದೊಂದಿಗೆ. ಯಾವ ಕಾಲಕ್ಕೆ ಯಾವ ಸಸಿ ನೆಟ್ರೆ ಎಷ್ಟು ಉತ್ತಮ ಬೆಳವಣಿಗೆ ಇರುತ್ತೆ, ಯಾವ ಬೀಜಕ್ಕೆ ಯಾವ ಮಣ್ಣು ಗೊಬ್ಬರ ಬಿದ್ರೆ ಸೂಕ್ತ ಅನ್ನೋದು ಒಬ್ಬ ಕೃಷಿ ವಿಜ್ಞಾನಿಗೆ ಎಷ್ಟು ಗೊತ್ತೋ ಅಷ್ಟೇ ಜ್ಞಾನ ಓದು ಬರಹ ಇಲ್ಲದ ತುಳಸಿಯ ಜಿಗು ಗೊತ್ತು ಅಂತಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಇದರಿಂದಾಗಿ ತುಳಸಿಗೌಡ ಹಾಲಕ್ಕಿಯವರನ್ನ ಕಾಡಿನ ವಿಶ್ವಕೋಶ ಅಂತ ಕರೀತಾರೆ. ಇವರ ಸರಳತೆ ಮತ್ತು ಮುಗ್ಧತೆಗೆ ಇಡೀ ದೇಶವೇ ಪದ್ಮಶ್ರೀ ಪ್ರದಾನ ಸಮಾರಂಭದಲ್ಲಿ ನೋಡಿ ಬೆರಗಾಗಿದೆ. ಇಂತಹ ಕನ್ನಡತೆ ನಮ್ಮ ಮಣ್ಣಲ್ಲಿ ಹುಟ್ಟಿ ನಮ್ಮ ನೆಲವನ್ನ ಹಸಿರು ಮಾಡಲು ಶ್ರಮಿಸಿದ್ದು ನಮ್ಮ ಹೆಮ್ಮೆ.